ಶಿರಸಿ ಒಳಗೊಂಡು ಘಟ್ಟದ ಮೇಲಿನ ಕದಂಬ ಕನ್ನಡ ಜಿಲ್ಲೆ ಪ್ರತ್ಯೇಕ ಜಿಲ್ಲೆಗೆ ಒತ್ತಾಯಿಸಿ ಡಿಸೆಂಬರ್ 16ರಂದು ಬೆಳಗಾವಿಯ ಸುವರ್ಣಸೌಧದ ಎದುರು ಬೆಳಿಗ್ಗೆ 9 ಗಂಟೆಯಿಂದ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಕದಂಬ ಕನ್ನಡ ಜಿಲ್ಲೆ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಹೇಳಿದ್ದಾರೆ. ಶಿರಸಿ ನಗರದಲ್ಲಿ ಸುದ್ದಿಗೋಷ್ಠಿ ಆಯೋಜಿಸಿ ಮಾತನಾಡಿದ ಅವರು, ಪ್ರತ್ಯೇಕ ಜಿಲ್ಲೆಯ ಕಾವು ದಿನದಿಂದ ದಿನಕ್ಕೆ ಏರುತ್ತಿದೆ. ಈಗಾಗಲೇ ಶಿರಸಿ, ಬನವಾಸಿ ಮತ್ತು ಮುಂಡಗೋಡಿನ ಪೂರ್ವಭಾವಿ ಸಭೆ ಮತ್ತು ಪ್ರತಿಭಟನಾ ಮೆರವಣಿಗೆಗಳು ನಡೆದಿದ್ದು ಸಾರ್ವಜನಿಕರಿಂದ ಉತ್ತಮ ಅಭಿಪ್ರಾಯ ಮತ್ತು ಬೆಂಬಲ ವ್ಯಕ್ತವಾಗಿದೆ. ಇದೇ ರೀತಿ ಸಿದ್ದಾಪುರ, ಯಲ್ಲಾಪುರ ಹಾಗೂ ಹೊಳಿಯಾಳದಲ್ಲಿಯೂ ಸದ್ಯದಲ್ಲಿಯೇ ಸಭೆಗಳು ನಡೆಯಲಿದೆ. ಹೋರಾಟಕ್ಕೆ ವೇಗ ನೀಡಿ ಸರ್ಕಾರದ ಗಮನ ಸೆಳೆಯಲು ಅಧಿವೇಶನದ ವೇಳೆ ಸುವರ್ಣಸೌಧದ ಬಳಿ ಪ್ರತಿಭಟಿಸಲು ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮನವಿ ಸಲ್ಲಿಸಲಾಗುವುದು. ಪ್ರತಿಭಟನೆಯಲ್ಲಿ 1000 ಜನ ಸೇರಲಿದ್ದು ನಮ್ಮ ಕೂಗನ್ನು ಸರ್ಕಾರಕ್ಕೆ ಮುಟ್ಟಿಸುವ ಪ್ರಯತ್ನ ಮಾಡಲಾಗುವುದು ಎಂದರು. ಪ್ರತ್ಯೇಕ ಕಂದಾಯ ಜಿಲ್ಲೆ ರಚನೆಗೆ ಕೇಂದ್ರ ಸರ್ಕಾರ ಅವಕಾಶ ನೀಡುತ್ತಿಲ್ಲ ಎಂದು ರಾಜ್ಯದ ಕಂದಾಯ ಸಚಿವರು, ಶಾಸಕರು ಹೇಳುತ್ತಿದ್ದಾರೆ. ಆದರೆ ಇತ್ತೀಚೆಗೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ಡಿಸೆಂಬರ್ 2ರಂದು ಮಹಾಕುಂಭಮೇಳ ಎಂಬ ನೂತನ ಜಿಲ್ಲೆ ಘೋಷಣೆ ಮಾಡಲಾಗಿದೆ. ಹೀಗಾಗಿ ಜಿಲ್ಲೆ ರಚನೆಗೆ ಕೇಂದ್ರದ ಅನುಮತಿ ಬೇಡ, ಆದರೆ ಜಿಲ್ಲೆ ರಚನೆ ಪ್ರಸ್ತಾಪವನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬೇಕಷ್ಟೇ. ಹೀಗಾಗಿ ಜಿಲ್ಲೆಯ ಜನಪ್ರತಿನಿಧಿಗಳು ಅಧಿವೇಶನದಲ್ಲಿ ಶಿರಸಿ ಪ್ರತ್ಯೇಕ ಜಿಲ್ಲೆಗಾಗಿ ಧ್ವನಿ ಎತ್ತಬೇಕು ಎಂದರು. ಶಿರಸಿಗೆ 170 ಕೋಟಿಗಳ ವೆಚ್ಚದಲ್ಲಿ 300 ಹಾಸಿಗೆಗಳ ವಿಶೇಷ ಆಸ್ಪತ್ರೆ ಮಂಜೂರಾಗಿತ್ತು. ಇದು ವಿಶೇಷ ಹೈಟೆಕ್ ಆಸ್ಪತ್ರೆಯಾಗಿದ್ದು ಸಾಮಾನ್ಯ ತಾಲೂಕು ಆಸ್ಪತ್ರೆ ಆಗಿರುವುದಿಲ್ಲ. ಇದಕ್ಕೆ ತುರ್ತಾಗಿ 35 ಕೋಟಿಗಳಷ್ಟು ಮೊತ್ತದ ಯಂತ್ರೋಪಕರಣಗಳ ಖರೀದಿ ಪ್ರಸ್ತಾವನೆ ಸರ್ಕಾರದ ಹಂತದಲ್ಲಿದ್ದು, ಹೈಟೆಕ್ ವೈದ್ಯಕೀಯ ಉಪಕರಣಗಳಾದ MRI, ಸಿಟಿ ಸ್ಕ್ಯಾನ್, ಕ್ಯಾತ್ ಲ್ಯಾಬ್, ತುರ್ತು ಅಪಘಾತ ಚಿಕಿತ್ಸೆಯ ಟ್ರಾಮಾ ಸೆಂಟರ್ ಸೇರಿದಂತೆ ಇನ್ನಿತರೆ ಯಂತ್ರಗಳ ಖರೀದಿಗೆ ಪ್ರಸ್ತಾವನೆ ಸಲ್ಲಿಸಿದಾಗ ಪ್ರಸ್ತುತ ರಾಜ್ಯ ಸರ್ಕಾರ ಇದು ತಾಲೂಕಾ ಆಸ್ಪತ್ರೆ ಕೇವಲ 5 ರಿಂದ 6 ಕೋಟಿಗಳಷ್ಟು ಮೊತ್ತದ ಹಣವನ್ನು ಮಾತ್ರ ಬಿಡುಗಡೆ ಸಾಧ್ಯವಿದೆ ಎಂದು 35 ಕೋಟಿ ಮೌಲ್ಯದ ಪ್ರಸ್ತಾಪವನ್ನು ನಿರಾಕರಿಸಿದ್ದಾಗಿ ತಿಳಿದುಬಂದಿದೆ. ಒಂದೊಮ್ಮೆ ಇದೇ ನಡೆ ಮುಂದುವರಿದರೆ 300 ಬೆಡ್ ಆಸ್ಪತ್ರೆಯ ಕಟ್ಟಡ ಕಟ್ಟಿ ಪ್ರಯೋಜನ ಇಲ್ಲದಂತಾಗುತ್ತದೆ. ಹೀಗಾಗಿ ಸ್ಥಳೀಯ ಜನಪ್ರತಿನಿಧಿಗಳು ನಿಗದಿತ ಮೊತ್ತ ಬಿಡುಗಡೆಗೆ ಪ್ರಯತ್ನ ಮಾಡಬೇಕು ಎಂದರು. ಸಮಿತಿಯ VM ಭಟ್ ಮಾತನಾಡಿ, ಪ್ರತಿದಿನ ಶಿರಸಿಯ ಸರ್ಕಾರಿ ಆಸ್ಪತ್ರೆಗೆ ಹಾನಗಲ್ಲು, ಸೊರಬ, ಹಾವೇರಿಯಿಂದ ಸಾವಿರಾರು ರೋಗಿಗಳು ಬರುತ್ತಾರೆ. ತಾಲೂಕಾ ಆಸ್ಪತ್ರೆ ಬೇರೆ, ಶಿರಸಿಗೆ ಮಂಜೂರಿಯಾಗಿರುವ ವಿಶೇಷ ಹೈಟೆಕ್ ಆಸ್ಪತ್ರೆಯೇ ಬೇರೆ. ಈ ಕೂಡಲೇ ಸರ್ಕಾರ ಅನುದಾನ ಜಾರಿಗೊಳಿಸಬೇಕು ಎಂದರು. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ VM ಭಟ್, ಗಣಪತಿ ನಾಯ್ಕ್, ಮಾದೇವ್ ಛಲವಾದಿ, MM ಭಟ್, ಚಿದಾನಂದ ಹರಿಜನ್, ಶೋಭಾ ನಾಯ್ಕ್, GS ಹೆಗಡೆ, ಶಿವಾನಂದ ದೇಶಳ್ಳಿ, ಸಂತೋಷ್ ನಾಯ್ಕ್, CF ಈರೇಶ್ ಮುಂತಾದವರು ಉಪಸ್ಥಿತರಿದ್ದರು. ಅದರ ಮುಂದಿನ ಭಾಗವಾಗಿ ಈ 16ನೇ ತಾರೀಕಿನ ದಿವಸ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಮಗೆ ಹೋರಾಟವನ್ನು ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಅದಕ್ಕೆ ನಾವು ಸಾವಿರಾರು ಸಂಖ್ಯೆಯಲ್ಲಿ ಹೋಗುವಂಥದ್ದು ಅನಿವಾರ್ಯ ಆಗಿದೆ. ನಮ್ಮ ಶಕ್ತಿಯನ್ನು ತೋರಿಸಿದರೆ ಮಾತ್ರ ಜನಪ್ರತಿನಿಧಿಗಳು ಈ ವಿಷಯವನ್ನು ಅಲ್ಲಿ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡುತ್ತಾರೆ. ಮತ್ತು ನಮಗೆ ಪ್ರತ್ಯೇಕ ಜಿಲ್ಲೆಯ ಸ್ಥಾನಮಾನ ಮತ್ತು ಪ್ರತ್ಯೇಕವಾದಂತಹ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಎಲ್ಲ ಸೌಲಭ್ಯ ಕೂಡ ಸಿಗತ್ತೆ. ದಯವಿಟ್ಟು ಸಾರ್ವಜನಿಕರ ಮನವಿ ಮಾಡ್ಕೊಳ್ಳೋದೇನಂತಂದರೆ, ಸೋಮವಾರ ದಿವಸ ಬೆಳಗ್ಗೆ 9 ಗಂಟೆಗೆ ಬೆಳಗಾವಿಯ ಸುವರ್ಣಸೌಧದ ಮುಂದೆ ಬಂದು ನಮಗೆ ಫೋನನ್ನು ಮಾಡಿದ್ರೆ ನಮ್ಮ ಯಾವ ಹೋರಾಟದ ಸಂಖ್ಯೆ ಕೊಟ್ಟಿರ್ತಾರೆ, ಹೋರಾಟದ ಜಾಗದ ಸಂಖ್ಯೆ ಕೊಟ್ಟಿರ್ತಾರೆ, ಆ ಸಂಖ್ಯೆ ನಿಮ್ಗೆ ತಿಳಿಸ್ತೇವೆ. ನಾವು ಅಲ್ಲಿ ನಮ್ಮ ಒಟ್ಟಿಗೆ ಬಂದು ಕುಳಿತುಕೊಂಡು ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಹೇಳಿ ನಾವು ಎಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದೇವೆ. ಮತ್ತು ನಾವು ಈ ಸಂದರ್ಭದಲ್ಲಿ ಸನ್ಮಾನ್ಯ ನಮ್ಮ ಜನಪ್ರಿಯ ಶಾಸಕರಾದಂತಹ ಭೀಮಣ್ಣ ನಾಯಕರವರಲ್ಲಿ ಮನವಿಯನ್ನು ಮಾಡಿದ್ದೇವೆ. ತಾವು ನಮ್ಮ ಪರವಾಗಿ, ನಮ್ಮ ಜಿಲ್ಲೆಯ ಪರವಾಗಿ ಧ್ವನಿಯನ್ನು ಎತ್ತಬೇಕು ವಿಧಾನಸಭೆಯಲ್ಲಿ ಅಂತ ಹೇಳಿದ್ದೇವೆ. ಈ 2 ದಿವಸ ಹಿಂದೆ ಒಂದು ದಿನಪತ್ರಿಕೆಯಲ್ಲಿ ಶಿರಸಿಯ ಸರ್ಕಾರಿ ಆಸ್ಪತ್ರೆಯ ಹೈಟೆಕ್ ಕನಸು ಭಗ್ನ ಅನ್ನುವಂತಹ ವರದಿಯನ್ನು ಮಾಡಿದ್ದಾರೆ. ಈ ವರದಿಯ ಸಾರಾಂಶ ಇಷ್ಟೇ. ಹಿಂದೆ ಸನ್ಮಾನ್ಯ ಶಾಸಕರು ಮತ್ತು ಮಾಜಿ ಸಭಾಧ್ಯಕ್ಷರಾದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಅವಿರತ ಪ್ರಯತ್ನದಿಂದಾಗಿ ಶಿರಸಿಯಲ್ಲಿ 250 ಹಾಸಿಗೆಯ ಹೈಟೆಕ್ ಆಸ್ಪತ್ರೆ ಘೋಷಣೆ ಆಗಿತ್ತು. ಅದಕ್ಕೆ ಕಾಲಕ್ಕೆಲ್ಲವೂ ಕೂಡ ಹಣವೂ ಕೂಡ ಬಿಡುಗಡೆ ಆಗ್ತಾ ಇತ್ತು. ಅದು ಇತ್ತೀಚಿನ ದಿವಸ ಕಟ್ಟಡಕ್ಕೂ ಕೂಡ ಕೆಲವಷ್ಟು ಹಣ ಬಿಡುಗಡೆ ಆಗಿಲ್ಲ ಅನ್ನುವಂಥ ಮಾಹಿತಿ ಕೂಡ ಇದೆ. ಈಗ ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡಲಿಕ್ಕಾಗಿ 34 ಕೋಟಿಯ ಇವರೇನು ಎಸ್ಟಿಮೇಷನ್ ಕಳಿಸಿದ್ರು, ಆ ಎಸ್ಟಿಮೇಷನ್ನ ಅವರು ರಿಜೆಕ್ಟ್ ಮಾಡಿ ಆರೋಗ್ಯ ಇಲಾಖೆ ಕೇವಲ ನಾವು 5 ರಿಂದ 6 ಕೋಟಿಯನ್ನು ಕೊಡಬಹುದು, ಇದು ತಾಲೂಕು ಆಸ್ಪತ್ರೆ ಎನ್ನುವಂತಹ ಹೆಸರನ್ನು ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಈ ಬಗ್ಗೆ ನಾನು ಕೂಡ ನಮ್ಮ ನೇತ್ರಾವತಿ ಶಿರಸಿಕರ್ ಅವರನ್ನು ಸಂಪರ್ಕ ಮಾಡಿದಾಗ ತಾಲೂಕು ಆಸ್ಪತ್ರೆಗೆ ಏನು ಬೇಕು ಅದೆಲ್ಲವೂ ಕೂಡ ಬರುತ್ತೆ ಸರ್ ಅಂತ ಹೇಳಿದ್ದಾರೆ.
ನಾನು ಸರ್ಕಾರಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇದು ತಾಲೂಕು ಆಸ್ಪತ್ರೆ ಅಲ್ಲ. ತಾಲೂಕು ಆಸ್ಪತ್ರೆ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆ ಪಕ್ಕದಲ್ಲಿದೆ. ಇದು ತಾಲೂಕು ಆಸ್ಪತ್ರೆ ಅಂತ ಕಟ್ಟಿಲ್ಲ. ಇದನ್ನು ಒಂದು ಹೈಟೆಕ್ ಆಸ್ಪತ್ರೆ, ಸ್ಪೆಷಲ್ ಆಸ್ಪತ್ರೆ ಎನ್ನುವಂಥ ಒಂದು ಆಲೋಚನೆಯಿಂದ ಇದನ್ನ 205 ಬೆಡ್ ಆಸ್ಪತ್ರೆ ಮಾಡಿದ್ದಾರೆ. ತಾಲೂಕು ಆಸ್ಪತ್ರೆ ಅದು 205 ಬೆಡ್ನ ಆಸ್ಪತ್ರೆ ಅವಶ್ಯಕತೆ ಏನಿತ್ತು? ಇರೋ 3 ಜನ ಡಾಕ್ಟರ್ಗಳಿಗೆ 205 ಬೆಡ್ನ ಆಸ್ಪತ್ರೆ ಬೇಕಾಗಿತ್ತೆ ಅನ್ನುವಂಥದ್ದು ಪ್ರಶ್ನೆ ಎಲ್ಲರಿಗೂ ಕೂಡ ಬರ್ತದೆ, ಎಲ್ಲರಿಗೂ ಕೂಡ ಉತ್ತರ ಕೂಡ ಗೊತ್ತಿದೆ. ಆಗ ಕುಮಟಾದಲ್ಲಿ ಒಂದು ಆಸ್ಪತ್ರೆಯನ್ನು, ಕುಮಟಾದಲ್ಲಿ ಏನು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು, ಹಾಗೆ ಸಿರ್ಸಿಯಲ್ಲಿ ಒಂದು ಆಸ್ಪತ್ರೆಯನ್ನು ಕೂಡ ಮಾಡುವಂಥ ಪ್ಲಾನ್ ಅನ್ನು ಇತ್ತು. ಮುಖ್ಯಮಂತ್ರಿಗಳು ಬಂದು ಇದನ್ನ ಶಂಕುಸ್ಥಾಪನೆ ಮಾಡುವಂಥ ಕೆಲಸ ಮಾಡಿದ್ರು. ಆದರೆ ಇವತ್ತಿನ ದಿವಸ ಏನಾಗಿದೆ ಅಂತಂದ್ರೆ ಯಾವುದಕ್ಕೂ ಕೂಡ ಹಣ ಬಿಡುಗಡೆ ಆಗುವಂಥ ಕೆಲಸ ಆಗ್ತಾ ಇಲ್ಲ. ನಾನು ಸನ್ಮಾನ್ಯ ಶಾಸಕರಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ, ಶಾಸಕರೇ ತಾವು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದೀರಿ ಹಣ ಬಿಡುಗಡೆ ಮಾಡ್ಕೊಳ್ಳಿಕ್ಕೆ. ತಾವು ಧೈರ್ಯವಾಗಿ ತಾವು ಇದನ್ನ ಮುಖ್ಯಮಂತ್ರಿ ಹತ್ತಿರ ಮತ್ತು ಆರೋಗ್ಯ ಸಚಿವರ ಹತ್ರ ಮಾತನಾಡಿ ಹಣ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಬೇಕು. ಇಲ್ಲ ಅಂತಂದ್ರೆ ಕುಮಟಾ ಆಸ್ಪತ್ರೆ ಹೇಗೆ ಬಂದಾಯಿತು, ಆ ಪ್ರಾಜೆಕ್ಟ್ ಬಂದಾಯಿತು, ಅದೇ ರೀತಿಯಲ್ಲಿ ಶಿರಸಿ ಆಸ್ಪತ್ರೆ ಕೂಡ 300 ಬೆಡ್ಡಿನ ಕಟ್ಟಡ ಆಗಿ ಅದೆಲ್ಲವೂ ಕೂಡ ಶಿರಸಿಯ ಗೋಡನ್ಗಳಾಗುವಂಥದ್ದಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನುವಂಥದ್ದು ಹೇಳಿಕ್ಕೆ ಇಚ್ಛೆ ಪಡ್ತೇನೆ.